ರಾತ್ರಿ ಸಮಯದಲ್ಲಿ ತೀವ್ರ ಬೆಳಕನ್ನು ಬೀರುವ ನಿಷೇಧಿತ ಎಲ್ಇಡಿ ಹೆಡ್ಲೈಟ್ಗಳನ್ನು ಬಳಸುವ ವಾಹನಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದೆ. ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಕುಮಟಾ ಠಾಣೆಯ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಇತ್ತೀಚೆಗೆ ಕೆಲವು ವಾಹನ ಸವಾರರು ಬೈಕ್ ಹಾಗೂ ಕಾರುಗಳು ಸೇರಿದಂತೆ ಇನ್ನಿತರೆ ವಾಹನಗಳಿಗೆ ಹೈ ಬೀಮ್ ಎಲ್ಇಡಿ ಬಲ್ಬ್ ಹಾಕಿಕೊಂಡು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ 2025ರ ಪ್ರಕಾರ ಮೋಟಾರು ವಾಹನ ಕಾಯ್ದೆ ಅಡಿ ಎಲ್ಇಡಿ ಲೈಟ್ ನಿಷೇಧ ಆಗಿದೆ. ಇದಕ್ಕೆ 5,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ದಂಡ ವಿಧಿಸಬಹುದು. ಕಾಯ್ದೆಯ ಪ್ರಕಾರ ಸಾಧಾರಣವಾಗಿ ಯಾವುದೇ ಬಲ್ಬ್ ವಾಹನಕ್ಕೆ 60 ವ್ಯಾಟ್ ಬಲ್ಬ್ ಉಪಯೋಗಿಸಬಹುದು. ಆದರೆ ಕೆಲವರು ತಮ್ಮ ಶೋಕಿಗೋಸ್ಕರ 90 ರಿಂದ 100 ವ್ಯಾಟ್ ವರೆಗೆ ಬಲ್ಬ್ ಉಪಯೋಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಹಳದಿ ಹಾಗೂ ಬಿಳಿ ಬಣ್ಣದ ಬಲ್ಬ್ ಬಳಸಬಹುದು. ಆದರೆ ಬೇರೆ ಬೇರೆ ಬಣ್ಣದ ಬಲ್ಬ್ ಬಳಸಿ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ. ಈ ಎಲ್ಇಡಿ ಲೈಟ್ನ ಬೆಳಕಿನಿಂದ ವೃದ್ಧರು ಹಾಗೂ ವಾಹನ ಸವಾರರ ಕಣ್ಣು ಕುಗ್ಗುವುದರಿಂದ ಹಲ ಅಪಘಾತಗಳು ಸಂಭವಿಸಲು ಕಾರಣವಾಗಿದೆ. ತೀವ್ರತರವಾದ ಬೆಳಕಿನ ಬಲ್ಬ್ ಅನ್ನು ಬಳಸುವವರು ಹಾಗೂ ವಾಹನಕ್ಕೆ ಅಳವಡಿಸಿಕೊಡುವವರು ಸಹ ಕಾನೂನಿನಡಿ ಶಿಕ್ಷೆಗೆ ಗುರಿಯಾಗುತ್ತಾರೆ. ಹಾಗಾಗಿ ಸಾರ್ವಜನಿಕರ ಜೀವಕ್ಕೆ ಅಪಾಯ ಮಾಡಿ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಾನೂನಿನ ಪ್ರಕಾರ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನವಿಯನ್ನು ಪಿಎಸ್ಐ ಖಾದರ್ ಬಾಷಾ ಮುಖಾಂತರ ಎಸ್ಪಿ ಅವರಿಗೆ ರವಾನಿಸಲಾಯಿತು. ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಿಸ್, ಸರ್ಕಾರಿ ನಿವೃತ್ತ ಅಧಿಕಾರಿ ನಾಗೇಶ್, ಹಿರಿಯ ನಾಗರಿಕ ಇಸ್ಮಾಯಿಲ್ ಶೇಖ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.